ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗಬೇಕಾದ್ರೆ ಅದರದ್ದೇ ಒಂದು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಆಗ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆಗೆ ಪಬ್ಲಿಕ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದ್ರ ಜೊತೆ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡೋರಿಗೆ ನಿಮಗೆ ಎಷ್ಟು ಅಂದರೆ 1,000 ಸಬ್ಸ್ಕ್ರೈಬರ್ಸು. ಈಗ ಸಡನ್ನಾಗಿ ಬಂದು ಅಪ್ಡೇಟ್ ಆಗಿದೆ, ನಿಮಗೆಲ್ಲ ರೂಲ್ಸ್ ಚೇಂಜ್ ಆಗಿದೆ. 3 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೆ ಸಾಕು, ನೀವು ಕೂಡ ಯೂಟ್ಯೂಬ್ನಲ್ಲಿ ಮಾನಿಟೇಷನ್ ಅಪ್ಲೈ ಮಾಡ್ಕೊಳ್ಬೋದು. ಜಸ್ಟ್ ನೀವು ಇಷ್ಟು ಕಂಪ್ಲೀಟ್ ಆದರೆ ಸಾಕು, ನೀವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ದುಡ್ಡು ಮಾಡ್ಬೇಕಾದ್ರೆ ನೀವು ಮಾನಿಟೇಷನ್ ಅಪೀಲ್ ಮಾಡಬೇಕು. ಮಾನಿಟೇಷನ್ ಅಪೀಲ್ ಮಾಡ್ಬೇಕಾದ್ರೆ ಇಷ್ಟು ಏನು ಪಾಲಿಸಿ ಇದೆ, ಇದನ್ನೆಲ್ಲ ಪಾಲಿಸಿ ನೀವು ಕಂಪ್ಲೀಟ್ ಮಾಡಲೇಬೇಕು. ಆದರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅನ್ಬೇಕಾದ್ರೆ, ಈ 2024 ಅಂದರೆ 2024ರಲ್ಲಿ ಮಾನಿಟೇಷನ್ಗೆ ಯಾವ ರೀತಿ ನಾವು ಅಪೀಲ್ ಮಾಡೋದಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸಿಂಪಲ್ ಆಗಿ ನೀವು ಅಪೀಲ್ ಮಾಡ್ಬೋದು. ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ಯಾವ ರೀತಿ ಅಪೀಲ್ ಮಾಡೋದು, ಯಾಕಂದರೆ ಏನೇನು ಚೇಂಜ್ ಆಗಿದೆ, ಯಾವ ರೀತಿ ಅಪೀಲ್ ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನು. ನಾವು ಕೂಡ ಮಾನಿಟೇಷನ್ ಆನ್ ಮಾಡ್ಕೊಂಡು ನಾವು ಕೂಡ ಯೂಟ್ಯೂಬ್ ದುಡ್ಡು ಮಾಡೋದು ಹೇಗೆ ಎಲ್ಲ ನಿಮಗೆ ಫುಲ್ ಕ್ಲಿಯರಾಗಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕ್ಲಿಯರಾಗಿ ಲೈವ್ ಮೂಲಕ ತಿಳಿಸ್ಕೊಡ್ತೀನಿ ಅಂತ ಆಯ್ತಾ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ಮುಂಟು ಎಲ್ಲ ನಮ್ಮ ಒಂದು ಕನ್ನಡ ಟೆಕ್ ಎಡಿಟ್ಸ್ ಫ್ಯಾನ್ ಮೆಂಬರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಮೊದಲೇ ಮುಂಟು ನನ್ನೊಂದು ಫ್ಯಾನ್ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆ ಮೊದಲೇ ಮುಂಟು ನನಗೆ ನನ್ನ ನಂಬಿ ನೀವು ಅವರೊಂದು ಯೂಟ್ಯೂಬ್ ಚಾನಲ್ ನನ್ನ ನಂಬಿ ನನಗೆ ಕೊಟ್ಟಿದ್ದಂಥ ಮೊದಲೇ ಮುಂಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ಬ್ರದರ್. ನಾನು ನಂಬಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೊಟ್ಟಿದ್ರ. ಆ ಒಂದೇ ಯೂಟ್ಯೂಬ್ ಚಾನಲಿಂದ ಈಗ ನಾನು ಸಬ್ಸ್ಕ್ರೈಬರ್ಸ್ ಅಂದರೆ ಅದೇ ಒಂದು ಯೂಟ್ಯೂಬ್ ಚಾನಲಿಂದ ಮಾನಿಟೇಷನ್ ಅಪೀಲ್ ಮಾಡೋದು ಯಾವ ರೀತಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಅಂತ ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಿಕ್ ಬಟನ್ ಟನ್ನದ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ನೀವು ಮಾನಿಟೇಷನ್ ಅಪೀಲ್ ಮಾಡೋದು ತುಂಬ ಸುಲಭ. ಮಾನಿಟೇಷನ್ ಅಪೀಲ್ ಮಾಡ್ಕೊಳ್ಬೋದು. ಆದರೆ ಬಟ್ ಮಾನಿಟೇಷನ್ ಅಪೀಲ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ನೀವು ಕೆಲವೊಂದಷ್ಟು ಚೆಕ್ ಮಾಡ್ಬೇಕು. ಏನಕ್ಕೆ ಚೆಕ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಇದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್, ಯಾಕಂದರೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಇದ್ದರೆ ಮಾತ್ರ ನೀವು ಅಪೀಲ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಮಾನಿಟೇಷನ್ ರಿಜೆಕ್ಟ್ ಆಗುತ್ತೆ, ಮಾನಿಟೇಷನ್ ಆನ್ ಆಗಲ್ಲ. ಎಲ್ಲರಿಗೆ ಆಗ್ತದೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಅದು ನೋಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಕೊಳ್ಳಿ. ಅಂದರೆ ಅಪೀಲ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಒಂದು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ನೀವು ನಿಮ್ಮೊಂದು ಪ್ಯಾನ್ ಕಾರ್ಡ್ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮೊಂದು ಆಧಾರ್ ಕಾರ್ಡ್, ಎರಡೂ ಸೇಮ್ ಇರಬೇಕು, ನೇಮ್ ಸೇಮ್ ಇರಬೇಕು. ಯಾಕಂದ್ರೆ ಮುಂದೆ ಇಂಪಾರ್ಟೆಂಟ್, ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ನಾನು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ, ನೀವು ನಿಮ್ಮೊಂದು ಪ್ಯಾನ್ ಕಾರ್ಡ್ ತೊಗೊಳ್ಳಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ತೊಗೊಳ್ಳಿ, ಎರಡು ತೊಗೊಂಡು ನಾನು ನಿಮಗೆ ಈಗ ಮಾನಿಟೇಷನ್ಗೆ ಯಾವ ರೀತಿ ಅಪೀಲ್ ಮಾಡೋದು ಅಂತ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಅದು ಜಸ್ಟ್ ಒಂದು ಮೊಬೈಲ್ ಫೋನಿಂದ ನಾನು ಹೇಳ್ತೀನಿ, ಯಾವುದೊಂದು ಪೀಸ್ ಇಲ್ಲ, ಮೊಬೈಲ್ ಇದೆ, ಮೊಬೈಲ್ ಮಾಡ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೋ ನಾನು ನಿಮಗೆ ಈಗ ಮೊದಲೇ ಮುಟ್ಟು ನೀವು ನಿಮ್ಮ ಒಂದು ಮೊಬೈಲ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ನಿಮಗೆ ಮೊದಲೇ ಮುಟ್ಟು ಹೇಳ್ತೀನಿ ಪ್ರತಿಯೊಬ್ಬರು ಕೂಡ. ಏನೂ ಇಲ್ಲ, ತುಂಬ ಸಿಂಪಲ್ ಆಗಿ ನೀವು ಮಾನಿಟೇಷನ್ ಅಪೀಲ್ ಮಾಡಬೇಕು. ಆಧಾರ್ ಬಟ್ ಅಪೀಲ್ ಮಾಡ್ಕೊಂತ ಮುಂಚೆ ಈ ಒಂದು ವಿಡಿಯೋ ಸಂಪೂರ್ಣ ನೀವು ನೋಡಿ ಅಪೀಲ್ ಮಾಡ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್. ಈಗ ನಾನು ನಿಮಗೆ ಮೊದಲೇ ಮುಟ್ಟು ಮಾನಿಟೇಷನ್ಗೆ ಅಪೀಲ್ ಮಾಡೋದು ಯಾವ ರೀತಿ ಜಸ್ಟ್ ಮೊದಲೇ ಮುಟ್ಟು ಸೈಡ್ಗೆ ನಾನು ಈಗ ಮೊದಲೇ ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಓಪನ್ ಆನ್ ಹಾಕಿದ್ದೀನಿ ನೋಡಿ. ಏನೋ ತುಂಬ ಸಿಂಪಲ್. ನೀವು ಮಾನಿಟೇಷನ್ ಅಪೀಲ್ ಮಾಡೋದು ನೀವು 2 ರೀತಿ ಅಪೀಲ್ ಮಾಡ್ಕೊಳ್ಬೋದು. ಒಂದು ಕ್ರೋಮ್ ಮೂಲಕ ಅಪೀಲ್ ಮಾಡ್ಬೋದು, ಇಲ್ಲಾಂದ್ರೆ ವೈಟ್ ಸ್ಟುಡಿಯೋ ಕ್ರಿಯೇಟರ್ ಸ್ಟುಡಿಯೋ ಮೂಲಕ ಅಪೀಲ್ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಕ್ರೋಮಲ್ಲಿ ಯಾವ ರೀತಿ ಅಪೀಲ್ ಮಾಡೋದು ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಜಸ್ಟ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಿ, creatorstudio.com ಅಂತ ಸರ್ಚ್ ಮಾಡ್ಕೊಳ್ಳಿ. ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಈ ರೀತಿ ಒಂದು ಎಂಟರ್ಪ್ರೈಸ್ ಬರುತ್ತೆ, ನಿಮಗೆ ತೋರಿಸ್ತಾ ಇದೆ ನೋಡಿ. ಮೊದಲೇ ಮುಟ್ಟು ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನಾನು ನಂಬಿ ಚಾನಲ್ ಕೊಟ್ಟಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು. ಇರಲಿ, ನೋಡ್ಕೊಬೋದು ಈ ರೀತಿ ಓಪನ್ ಆಗುತ್ತೆ. ಈ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡೋದು ಯಾವ ರೀತಿ ಅಂದರೆ ತುಂಬ ಸಿಂಪಲು. ಇದೊಂದು ಅವರು ಇದ್ರ ಬಗ್ಗೆ ಚಾನಲ್ ಇದೆ. ಜಸ್ಟ್ ಇಲ್ಲ, ಇಲ್ಲಿ ನಿಮಗೆ ಮಾನಿಟೇಷನ್ ಒಂದು $, ಕಾಣುತ್ತೆ, ಒಂದು $, ಅಂತ ಮಾನಿಟೇಷನ್. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಜೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಯಾಕಂದರೆ ಈ ಜೂಮ್ ಆಗಿರಬೇಕು. ಈ ರೀತಿ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ, ನೋಡ್ಕೊಳ್ಬೋದು. ಈಗ ಸಡನ್ನಾಗಿ ಮಾನಿಟೇಷನಲ್ಲಿ ಒಂದು ಹೊಸ ನೀವು ಪಾಲಿಸಿ ಕೂಡ ಚೇಂಜ್ ಆಗಿದೆ. ಏನಪ್ಪ ಅಂದರೆ ಮಾನಿಟೇಷನ್ದು ಕೇವಲ ನಿಮ್ಮ ಹತ್ರ 500 ಸಬ್ಸ್ಕ್ರೈಬರ್ಸ್ 3,000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಮಾನಿಟೇಷನ್ ಆಗುತ್ತೆ. ಅದು ಮಾನಿಟೇಷನ್ ಆನ್ ಆಗಲ್ಲ. ಅಲ್ಲಿ ಏನಾಗುತ್ತೆ, 3 ಫೀಚರ್ಸ್ ಸಿಗುತ್ತೆ. ಒಂದು ಸೂಪರ್ ಚಾಟು, ಸೆಕೆಂಡ್ ಬಂದ್ಬಿಟ್ಟು ಜಾಯಿನ್ ಮೆಂಬರ್ಶಿಪ್, ಅದ್ರ ಜೊತೆಗೆ ಇನ್ನೊಂದು ಲೈವ್ ಸೂಪರ್ ಚಾಟ್ ಏನು ಸಿಗ್ಬೋದು. ಇಷ್ಟೇ ಸಿಗುತ್ತೆ. ಅದನ್ನ ಬಿಟ್ಟರೆ ಮೇನ್ ಇಂಪಾರ್ಟೆಂಟ್ ಮಾನಿಟೇಷನ್ ವಾಚ್ ಪೇಜ್ ಅದು ಆನ್ ಆಗಲ್ಲ. ಇಂಪಾರ್ಟೆಂಟ್ ಹೇಳ್ತೀನಿ, ಅದು ಪೂರ್ತಿ ಮಾನಿಟೇಷನ್ ಆಗಲ್ಲ, ಅರ್ಧ ಮಾನಿಟೇಷನ್ ಅಂತ ಹೇಳ್ಬೋದು. ಅರ್ಧ ಫುಲ್ ಮಾನಿಟೇಷನ್ ಆಗ್ಬೇಕಾದ್ರೆ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು ಅಷ್ಟೇ. ಈಗ ನೋಡ್ಕೊಳ್ಳಿ, ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಅಪ್ಲೈ ಅಂತ ಬರುತ್ತೆ, ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅಪ್ಲೈ ಇಲ್ಲಿ ನೋಡ್ಕೊಳ್ಳೋದು ಈ ರೀತಿ ಬಂದಾಗ ಅಪ್ಲೈ ಅಂತ ಬರುತ್ತೆ. ಜಸ್ಟ್ ನೀವು ಅಪೀಲ್ ಮಾಡೋದು ಯಾವ ರೀತಿ ಜಸ್ಟ್ ನಾನು ಮೊದಲೇ ಮುಟ್ಟು ಒಂದು ಸ್ಕ್ರೀನ್ ಶಾಟ್ ತೊಗೋತೀನಿ, ಯಾಕಂದರೆ ಒಂದು ಬೇಕಾಗುತ್ತೆ. ಜಸ್ಟ್ ನನಗೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ
ಈ ರೀತಿ ನಿಮಗೆ ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ 3 ಸ್ಟೆಪ್ ಬರುತ್ತೆ ಮೇನ್ ಇಂಪಾರ್ಟೆಂಟ್. ಅಪ್ಲೈ ಮಾಡ್ಬೇಕಾದ್ರೆ 3 ಸ್ಟೆಪ್. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ರಿವ್ಯೂ, ಟರ್ಮ್ಸ್ ಅಂಡ್ ಕಂಡೀಷನ್ ನಾವು ಏನು ಮಾಡಬೇಕು, ಎಕ್ಸೆಪ್ಟ್ ಮಾಡಬೇಕು, ಮೊದಲನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಗೂಗಲ್ ಆಡ್ಸೆನ್ಸ್, ಮೇನ್ ಇಂಪಾರ್ಟೆಂಟ್. ನಾವು ಸೆಕೆಂಡ್ ಸ್ಟೆಪ್ ನಾವು ಮಾಡೋದು. ಈ ಮೊದಲನೇ ಸ್ಟೆಪ್ ಒಂದು ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಎಕ್ಸೆಪ್ಟ್ ಕೊಟ್ಟರೆ ಸಾಕು. ಸೆಕೆಂಡ್ ಸ್ಟೆಪ್ ನಾವು ಅಪ್ಲೈ ಅಂದ್ರೆ ನಮ್ಮೊಂದು ನೇಮ್ ಮೇಲೆ ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡ್ಕೋ. ಈಗ ನಾವು ಮೊದಲನೇ ಸ್ಟೆಪ್ ನೋಡೋಣ. ಏನೋ ಜಸ್ಟ್ ಮೊದಲನೇ ಸ್ಟೆಪ್ ಅಂದ್ರೆ ಯಾವ ರೀತಿ ಸ್ಟಾರ್ಟ್ ಅಂತ ಬರ್ತದೆ. ಜಸ್ಟ್ ನೋಡಿ ನಾನು ಜಿಮ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ. ರಿವ್ಯೂ ಆ್ಯಂಡ್ ಬೇಸಿಕ್ಸ್ ಟರ್ಮ್ಸ್ ಅಂತ ಇದೆ. ಜಸ್ಟ್ ಅವ್ರ ಟರ್ಮ್ಸ್ಗೆ ನಾವು ಎಕ್ಸೆಪ್ಟ್ ಮಾಡಬೇಕು. ಈಗ ನಾವು ಏನು ಮಾಡೋಣ, ಎಕ್ಸೆಪ್ಟ್ ಮಾಡೋಣ. ಜಸ್ಟ್ ಇಲ್ಲಿ ಐ ಎಮ್ ಎಗ್ರಿ ಅಂತ ಎಕ್ಸೆಪ್ಟ್ ಅಂತ ಇದೆ. ಜಸ್ಟ್ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಟರ್ಮ್ಸ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಮೊದಲನೇ ಸ್ಟೆಪ್ ಆಯಿತು ನೋಡಿ, ಡನ್ ಅಂತ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಜಸ್ಟ್ ಇಲ್ಲಿ ನೋನ್ ಸ್ಟಾರ್ಟ್ ಅಂತ ಇದೆ. ಜಸ್ಟ್ ಅಲ್ಲಿ ಡನ್ ಅಂತ ಬರುತ್ತೆ. ಸ್ವಲ್ಪ ವೇಟ್ ಮಾಡೋಣ. ಓಕೆ, ಜಸ್ಟ್ ಏನಿಲ್ಲ, ಸ್ವಲ್ಪ ವೇಟ್ ಮಾಡೋಣ. ಓಕೆ, ಈಗ ಡನ್ ಅಂತ ಬಂದು ನೋಡಿ. ಮೊದಲನೇ ಸ್ಟೆಪ್ ಡನ್. ಇದು ಮೊದಲನೇ ಸ್ಟೆಪ್ ಆಯಿತು. ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇಂಪಾರ್ಟೆಂಟ್. ಇದು ಒಂದು ಸೆಕೆಂಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನೋಡಿ, ಸೈನ್ ಅಪ್ ಫಾರ್ ಗೂಗಲ್ ಆಡ್ಸೆನ್ಸ್ ಅಂತ ಬಂದ್ಬಿಟ್ಟು. ಈ ಗೂಗಲ್ ಆಡ್ಸೆನ್ಸ್ ಅಂದರೆ ನಿಮ್ಮೊಂದು ನೇಮ್ ಮೇಲೆ ಒಂದು ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡ್ಕೊಬೇಕು. ಡೈರೆಕ್ಟಾಗಿ ನಿಮ್ಮೊಂದು ಪೇಮೆಂಟ್ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಬರಲ್ಲ. ಯಾವ ರೀತಿ ಇರಬೇಕು, ಯೂಟ್ಯೂಬ್ನಿಂದ ಗೂಗಲ್ ಆಡ್ಸೆನ್ಸ್ ಬರುತ್ತೆ. ಗೂಗಲ್ ಆಡ್ಸೆನ್ಸ್ನಿಂದ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಆ ಬ್ಯಾಂಕ್ ಅಕೌಂಟಿಗೆ ಬರ್ಬೇಕಾದ್ರೆ ನೀವು ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡ್ಕೊಬೇಕು. ಗೂಗಲ್ ಆಡ್ಸೆನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಇದೇ ನೋಡಿ, ಅಪ್ಲೈ ಮಾಡೋದು ಇದೇ ಸೆಕೆಂಡ್ ಸ್ಟೆಪ್ಪೇ ಗೂಗಲ್ ಆಡ್ಸೆನ್ಸ್. ಅದು ಯೂಟ್ಯೂಬ್ದವರು ಕ್ರಿಯೇಟ್ ಮಾಡ್ತಾರೆ. ಅದು ಬಟ್ ನಾವು ಏನು ಮಾಡ್ಕೋ, ಅದಕ್ಕೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಮಾಡ್ಕೋ. ಜಸ್ಟ್ ಈ ಸೆಕೆಂಡ್ ಸ್ಟೆಪ್ ಕೂಡ ಅಪ್ಲೈ ಮಾಡೋಣ. ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸೆಟ್ ಟು ಅಂತ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಜಸ್ಟ್ ನೀವು ಸೆಲೆಕ್ಟ್ ಮಾಡಬೇಕು. ತೆಲಡ ಏನಪ್ಪ ಅಂದರೆ ಯಾವ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ. ನೀವು ಕ್ಲಿಕ್ ಮಾಡಿದ್ರೆ ಏನಪ್ಪ ಅಂದರೆ ಈಗಾಗಲೇ ನಿಮ್ಮ ಹತ್ರ ಏನಾದರೂ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇದ್ದರೆ ಯಾವ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಲಿಂಕ್ ಮಾಡಬೇಕಾಗುತ್ತೆ. ಏನೂ ಇಲ್ಲ ನಿಮ್ಮ ಹತ್ರ ಅಂದರೆ ತೆಲಗಡೆ ನೋಡಿ, ನೋ ಡೋಂಟ್ ಯಾವ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನು ನಿಮ್ಮ ಹತ್ರ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇಲ್ಲ ಅಂತ. ನಿಮ್ಮ ಹತ್ರ ಗೂಗಲ್ ಆಡ್ಸೆನ್ಸ್ ಇದೆ ಆದರೆ ಬಟ್ ನಾನು ಮರ್ತೋಗಿದೆ, ನನಗೆ ಗೊತ್ತಿಲ್ಲ ಅಂದರೆ ನನಗೆ ಏನು ಗೊತ್ತಿಲ್ಲ ಪರ ಜಸ್ಟ್ ಇಲ್ಲ ಐ ಡೋಂಟ್ ಕೆನೋ ಅಂತ ಇದ್ದಾರೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು, ಆಟೋಮೆಟಿಕ್ ನಿಮ್ಗೆ ಗೂಗಲ್ ಆಡ್ಸೆನ್ಸ್ ಇದಾಗುತ್ತೆ. ಈಗಾಗಲೇ ನಾನು ಈಗ ಹೊಸದ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಯಾಕಂದ್ರೆ ಹೊಸದಾಗಿ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀನಿ. ನೀವು ಯಾವುದೂ ಕ್ರಿಯೇಟ್ ಮಾಡಿಲ್ಲ, ಜಸ್ಟ್ ಹೊಸದು ಅಪ್ಲೈ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನೀವು ಕೂಡ ಹೊಸದಾಗಿ ಅಪ್ಲೈ ಮಾಡಿದ್ರೆ ಜಸ್ಟ್ ನೋಡಿ ನೋ ಐ ಡೋಂಟ್ ಯಾವ ಅಕೌಂಟ್ ಅದ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನು ಮಾಡೋಂಗಿಲ್ಲ, ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮೊಂದು ಇಮೇಲ್ ಐಡಿ ಕೇಳುತ್ತೆ. ನೀವು ಒಂದು ಯಾವ ಒಂದು ಇಮೇಲ್ ಐಡಿ ಇದೆ ಆ ಒಂದು ಇಮೇಲ್ ಐಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಇಮೇಲ್ ಐಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಇಮೇಲ್ ಐಡಿ ಇಲ್ಲ ಅಂದ್ರೆ ನೀವು ಬೇರೆ ಇಮೇಲ್ ಐಡಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಈಗ ನಾನು ಇಮೇಲ್ ಐಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಮೇಲ್ ಐಡಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ನೆಕ್ಸ್ಟ್ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸ್ವಲ್ಪ ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಬೇಕು, ಯಾಕಂದ್ರೆ ಇಂಪಾರ್ಟೆಂಟ್ ಇರುತ್ತೆ ಪ್ರತಿಯೊಂದು ಕೂಡ. ಜಸ್ಟ್ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಗೂಗಲ್ ಆಡ್ಸೆನ್ಸ್ ಈ ರೀತಿ ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ ಬಿಗಿನಿಂಗ್ ನಿಮಗೆ ಇಲ್ಲಿ ನೋಡಿ ಯು ಆರ್ ಬಿಲ್ಡಿಂಗ್ ಕಂಟ್ರಿ ಅಂತ ಕೇಳುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಈಗ ನಾನು ನಮ್ಮೊಂದು ಇಂಡಿಯಾ ಕಂಟ್ರಿ ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ನಾನು ಇಂಡಿಯಾದಿಂದ ನಾನು ಐ ಲವ್ ಯು ಇಂಡಿಯಾ ಅಂದರೆ ನಮ್ಮೊಂದು ಇಂಡಿಯಾ. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ನಮ್ಮೊಂದು ಇಂಡಿಯಾ, ನೀವು ಕೂಡ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತೆಲಗಡೆ ಬಂದ್ಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ. ಗೂಗಲ್ ಆಡ್ಸೆನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವೆಲ್ಲ ಎಕ್ಸೆಪ್ಟ್ ಮಾಡಬೇಕು. ಜಸ್ಟ್ ವೇಟು, ನಾನು ತೋರಿಸ್ತೀನಿ ಯಾವ ರೀತಿ ಏನು. ಓಕೆ, ಜಸ್ಟ್ ಓಕೆ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆ ನೋಡಿ. ಜಸ್ಟ್ ಇಲ್ಲಿ ಏನು ಮಾಡೋಂಗಿಲ್ಲ. ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನಿಮ್ಮ ಆಟೋಮೆಟಿಕ್ ನಿಮ್ಮ ಚಾನಲ್ ಲಿಂಕ್ ತೊಗೊಂಡಿರುತ್ತೆ. ನೀವು ಏನು ಚೇಂಜ್ ಮಾಡೋಂಗಿಲ್ಲ ಬೇಕಾ. ಇಲ್ಲಿ ಆಟೋಮೆಟಿಕ್ ಚಾನಲ್ ಲಿಂಕ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ಜಸ್ಟ್ ನೀವು ತೆಲಗಡೆ ಬಂದ್ಬಿಟ್ಟು ಇಲ್ಲಿ ಯಾವ ಎಕ್ಸೆಪ್ಟ್ ಯುವರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದರಲ್ಲಿ ಏನೂ ಆಗಲ್ಲ. ಜಸ್ಟ್ ನಿಮ್ಮ ಇಚ್ಛೆ ಈ ನಿಮ್ಮೊಂದು ಚಾನಲ್ ಲಿಂಕ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ನೀವು ಏನು ಮಾಡಬೇಕಿಲ್ಲ. ಜಸ್ಟ್ ಅದರ ನಂತರ ಸೆಟ್ ಅಪ್ ಅಕೌಂಟ್ ಅಂತ ಬರ್ತದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ಗೂಗಲ್ ಆಡ್ಸೆನ್ಸ್ ಫಾರ್ ಯು ಅಂತ ಬರುತ್ತೆ. ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ. ಇಲ್ಲಿ ನಿಧಾನವಾಗಿ ನೋಡ್ಕೊಳ್ಬೋದು. ಸ್ವಲ್ಪ ಲೆಂತ್ ಆಗಿರ್ಬೋದು ವಿಡಿಯೋ. ನೋಡ್ಕೊಳ್ಳಿ, ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಅಮೌಂಟ್ ಇಲ್ಲಿ ಅಕೌಂಟ್ ಟೈಪ್ಸ್ ಆಪ್ ಕೇಳುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಹಾಕು. ಡೀಟೇಲ್ಸ್ ಏನಪ್ಪ, ಇಲ್ಲಿ ಅಕೌಂಟ್ ಟೈಪ್ಸ್ ಆಪ್ ಅಂತ ಇದೆ. ಜಸ್ಟ್ ಇಲ್ಲಿ ಬಿಸ್ನೆಸ್ ಇಂಡಿವಿಜುವಲ್ ಅಂತ ಇದೆ. ನೀವು ಏನು ಮಾಡಬೇಕು, ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನಾದರೂ ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಬಿಸ್ನೆಸ್ GST ನಂಬರ್ ಹಾಕಬೇಕು. ಅದೇನು ಪ್ರಾಬ್ಲಮ್ ಬೇಡ. ಅದಕ್ಕೋಸ್ಕರ ಏನು ಮಾಡಿ, ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತೆಳಗೆ ಬಂದ್ಬಿಟ್ಟು ನಿಮ್ಮೊಂದು ನೇಮ್ ಕೇಳುತ್ತೆ. ನೇಮ್ ಆ್ಯಂಡ್ ಅಡ್ರೆಸ್. ಇಲ್ಲಿ ಅಂದರೆ ನೇಮ್ ಆ್ಯಂಡ್ ಅಡ್ರೆಸ್ ಅಂದರೆ ನಿಮ್ಮೊಂದು ಫುಲ್ ನೇಮ್, ಆಧಾರ್ ಕಾರ್ಡಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಹೇಳಿದ್ದೀನಿ ನಾನು ನಿಮಗೆ. ನೀವು ಮೊದಲೇ ಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿ ಹಾಕೊಳ್ಳಿ. ತೆಳಗೆ ಬಂದ್ಬಿಟ್ಟು ಲೈನ್ ಅಡ್ರೆಸ್ 1 ಅಂತ ಇದೆ. ಜಸ್ಟ್ ಇಲ್ಲಿ ನಿಮ್ಮೊಂದು ಅಡ್ರೆಸ್ ಹಾಕೊಳ್ಳಿ, ಫುಲ್ ಅಡ್ರೆಸ್. ಅದರ ನಂತರ ಬಂದ್ಬಿಟ್ಟು ತೆಳಗೆ ಬಂದ್ಬಿಟ್ಟು ಸಿಟಿ ಅಂತ ಕೇಳ್ತಾರೆ. ಜಸ್ಟ್ ಏನೂ ಇಲ್ಲ, ನೀವು ನಿಮ್ಮೊಂದು ಸಿಟಿ ಹಾಕೊಳ್ಳಿ. ಲೈನ್ ಅಡ್ರೆಸ್ 1 ಅಂತ ಇದೆ, ಲೈನ್ 2 ಇದೆ. ಅದರಲ್ಲಿ ನೀವು ಯಾವುದಾದ್ರು ಒಂದು ಹಾಕೊಳ್ಳಿ. ಒಂದು ಹಾಕಲಿ ನಡೀತದೆ, ಅದೇನಿಲ್ಲ. ಈಗ ಜಸ್ಟ್ ಅದರ ನಂತರ ಸಿಟಿ ಹಾಕೊಳ್ಳಿ. ನಿಮ್ಮ ಸಿಟಿ ಯಾವುದೇ, ಅದ್ರ ಜೊತೆ ನಿಮ್ಮ ಪೋಸ್ಟ್ ಕೋಡ್ ಮೇನ್ ಇಂಪಾರ್ಟೆಂಟ್ ಹಾಕೊಳ್ಳಿ. ಯಾಕಪ್ಪ, ನಿಮಗೆ ಗೂಗಲ್ ಆಡ್ಸೆನ್ಸ್ ಇಂದ ಒಂದು 6 ಡಿಜಿಟ್ ಕೋಡ್ ಬರುತ್ತೆ. ಅದಕ್ಕೋಸ್ಕರ ತೆಳಗಡೆ ಬಂದ್ಬಿಟ್ಟು ಸ್ಟೇಟ್ ಕೇಳ್ತಾರೆ, ನಿಮ್ಮ ಸ್ಟೇಟ್ ಹಾಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ. ಜಸ್ಟ್ ಇಷ್ಟು ಹಾಕೊಂಡು ಸಬ್ಮಿಟ್ ಮಾಡ್ಬೇಕು. ಈಗ ನಾನು ಏನು ಮಾಡ್ತೀನಿ, ಇಷ್ಟು ಎಲ್ಲ ಪ್ಲೇ ಮಾಡ್ತೀನಿ. ನೀವು ಇಷ್ಟು ಎಲ್ಲ ಇಂಪಾರ್ಟೆಂಟ್ ಎಲ್ಲ ನೀವು ಕ್ಲಿಯರಾಗಿ ಪ್ಲೇ ಮಾಡ್ಕೊಳ್ಳಿ. ಈಗ ಜಸ್ಟ್ ನಾನು ನಿಮಗೆ ಪ್ಲೇ ಮಾಡಿ ನಾನು ಮುಂದೆ ಮತ್ತೆ ನಾನು ಸಿಗ್ತೀನಿ. ಈಗ ನಾನು ನಿಮಗೆ ಈಗ ಪ್ಲೇ ಮಾಡಿ ಬರ್ತೀನಿ ನೋಡಿ.
ಈಗ ನಾನು ಎಲ್ಲ ಪ್ಲೇಪ್ ಮಾಡಿದೆ, ನೀವು ಎಲ್ಲ ಮತ್ತೊಮ್ಮೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈಗ ಜಸ್ಟ್ ನಾನು ಪ್ಲೇಪ್ ಮಾಡಿದೆ, ನೀವು ಕೂಡ ಪ್ಲೇಪ್ ಮಾಡ್ಕೊಳ್ಳಿ. ಎಲ್ಲ ಪ್ಲೇಪ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಜಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಒಂದು ನೋಡ್ತೀರ ಅಂದ್ಬಿಟ್ಟು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ನಿಮಗೆ ಲೋಡ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಲೋಡಿಂಗ್ ತಗುತ್ತೆ. ಅದರ ನಂತರ ಬಂದ್ಬಿಟ್ಟು ಈ ರೀತಿ ಬರುತ್ತೆ, ರೀಡೈರೆಕ್ಟ್ ಯೂಟ್ಯೂಬ್ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೋಡಿ. ಮೊದಲನೇ ಸ್ಟೆಪ್ ಡನ್ ಆಗಿದೆ. ಇನ್ನು ಸೆಕೆಂಡ್ ಸ್ಟೆಪ್ ಕೂಡ ಏನಂತ ಬರುತ್ತೆ ನೋಡಿ, ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಜಸ್ಟ್ ನೀವು ನೋಡ್ಕೊಳ್ಬೋದು, ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಆಟೋಮೆಟಿಕ್ ಓಪನ್ ಆಗುತ್ತೆ. ಜಸ್ಟ್ ವೇಟು, ಈಗ ನಾವು ಕ್ರೋಮಲ್ಲಿ ಕೂಡ ಓಪನ್, ಈಗ ನೀವು ನೋಡ್ಕೊಳ್ಬೋದು ಸೆಕೆಂಡ್ ಸ್ಟೆಪ್ ಏನಂತ ಬರ್ತದೆ, ಇನ್ ಪ್ರೋಗ್ರೆಸ್ ಅಂತ ಬರ್ತದೆ ನೋಡಿ. ಜಸ್ಟ್ ವೇಟು, ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾನು ಅಪ್ಲೈ ಮಾಡಿದ್ದೀನಿ, ಜಸ್ಟ್ ವೇಟು. ಈಗ ವಾಪಸ್ ಓಪನ್ ಮಾಡೋಣ. ಜಸ್ಟ್ ವೇಟು. ಈಗ ನಾನು ನಿಮಗೆ ವಾಪಸ್ ಮತ್ತೆ ಸ್ಟುಡಿಯೋ ಓಪನ್ ಮಾಡ್ತೀನಿ, ನೋಡ್ಕೊಳ್ಬೋದು. ಈಗ ಸೆಕೆಂಡ್ ಸ್ಟೆಪ್ ಏನಾಗಿದೆ, ಇನ್ ಪ್ರೋಗ್ರೆಸ್ ಅಂತ ಬರ್ತದೆ. ಮೊದಲನೇ ಸ್ಟೆಪ್ ಡನ್ ಆಯಿತು, ಸೆಕೆಂಡ್ ಸ್ಟೆಪ್ ಏನಿದೆ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಇದು ಇನ್ ಪ್ರೋಗ್ರೆಸ್ ಅಂದರೆ ಏನಂತ ನನಗೆ ಹೇಳ್ತೀನಿ ನೋಡ್ತೀನಿ. ಮೊದಲೇ ಮುಟ್ಟು ಇನ್ ಪ್ರೋಗ್ರೆಸ್ ಅಂದ್ರೆ ಬಂದಿದೆ. ಜಸ್ಟ್ ಈಗ ನಾನು ನಿಮಗೆ ಮೊದಲೇ ಮುಟ್ಟು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಈ ಸೆಕೆಂಡ್ ಸ್ಟೆಪ್ಪು ಇನ್ ಪ್ರೋಗ್ರೆಸ್ ಅಂತ ಬಂತು. ಇದರಲ್ಲಿ ನೀವು ಮಾಡೋದು ಎರಡೇ ಕೆಲಸ. ಒಂದು ಫಸ್ಟ್ ಸ್ಟೆಪ್ ಏನು ಮಾಡೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡೋದು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇನ್ ಪ್ರೋಗ್ರೆಸ್ ಅಂತ ಬಂದ್ಬಿಟ್ಟು ಈ ಎರಡೇ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಅಂದರೆ ಏನಪ್ಪ ಅನ್ಬೇಕು, ಇನ್ ಪ್ರೋಗ್ರೆಸ್ ಅದು ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಆಗಬೇಕು. ಜಸ್ಟ್ ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಆಗಬೇಕು ಅಂದರೆ ಇನ್ ಪ್ರೋಗ್ರೆಸ್ ಅಂದರೆ ಮೊದಲು ಬಂದ್ಬಿಟ್ಟು ನಾವು ಅಪ್ಲೈ ಮಾಡಿದ್ರೆ ಜಸ್ಟ್ ಒಂದು ದಿನದಲ್ಲೇ ಆಗ್ತಿತ್ತು. ಅದ್ರ ಬಟ್ ಇವಾಗ ಅದು ಸೆಕೆಂಡ್ ಸ್ಟೆಪ್ ಇನ್ ಪ್ರೋಗ್ರೆಸ್ ಅದು ಡನ್ ಅಂತ ಬರಬೇಕು. ಡನ್ ಅಂತ ಬರ್ಬೇಕಾದ್ರೆ ಮಿನಿಮಮ್ ಉಂಟು 2 ಡೇಸಿಂದ ಬೇಕು. 2 ಡೇಸ್ 3 ಡೇಸ್ ಆಗ್ಬೋದು, ಅದರ ಒಳಗಡೆ ಕೂಡ ಆಗ್ಬೋದು, ಒಂದೇ ದಿನದಲ್ಲಿ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಅದರ ಜೊತೆಗೆ ತೆಳಗೆ 3 ಸ್ಟೆಪ್, 3ನೇ ಸ್ಟೆಪ್ ಏನಿದೆ ರಿವ್ಯೂ ಅಂತ ಇರುತ್ತೆ. ಅದು ರಿವ್ಯೂ ಏನಪ್ಪ, ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡಿ ಯಾವ ರೀತಿ ವಾಚ್ ಟೈಮ್ ಯಾವ ರೀತಿ ಏನೇನಾಗಿದೆ ಎಲ್ಲ ಚೆಕ್ ಮಾಡಿ ಅದರ ನಂತರ ಮಾನಿಟೈಸೇಷನ್ ಆನ್ ಮಾಡ್ಬೇಕು ಆನ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಅದು ರಿವ್ಯೂ ಅದು ಕೂಡ ಡನ್ ಅಂತ ಬರುತ್ತೆ. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಿಮಗೆ ಒಂದು ಮೇಲ್ ಬರುತ್ತೆ. ಏನಪ್ಪ ಮೇಲ್ ಅಂದರೆ, ಕಂಗ್ರ್ಯಾಚುಲೇಷನ್, ಇವರು ಯೂಟ್ಯೂಬ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಎಕ್ಸೆಪ್ಟ್ ಆಗಿ ಮಾನಿಟೈಸೇಷನಲ್ಲಿ ನೀವು ಜಾಯ್ನ್ ಆಗಿದ್ದೀರ ಅಂತ ಪ್ಲಾಟ್ಫಾರ್ಮ್ನಲ್ಲಿ ನಿಮಗೆ ಕೊಡ್ತಾರೆ. ಈ ರೀತಿ ಒಂದು ಮೇಲ್ ಬರುತ್ತೆ. ಇಷ್ಟು ತುಂಬ ಸಿಂಪಲ್ಲು. ಸೆಕೆಂಡ್ ಸ್ಟೆಪ್ಪು ಸ್ವಲ್ಪ ವೇಟ್ ಮಾಡಿ, ಆಟೋಮೆಟಿಕ್ ಬರುತ್ತೆ. ಮೊದಲನೇ ಹೇಳ್ತೀನಿ, ನಮಗೆ ಒಬ್ಬ ವ್ಯಕ್ತಿಯಿಂದ ಅಂದರೆ ಒಬ್ಬ ಮನುಷ್ಯನಿಂದ, ಒಬ್ಬ ಆಧಾರ್ ಕಾರ್ಡಿಂದ ಜಸ್ಟ್ ಒಂದೇ ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡೋದಕ್ಕಾಗೋದು, ಮತ್ತು ಜಾಸ್ತಿ ಆಗಲ್ಲ, ಒಂದೇ ಇರುತ್ತೆ. ಜಸ್ಟ್ ನೀವು ಮತ್ತೊಂದು ನಿಮ್ಮ ಈ ಸೆಕೆಂಡ್ ಚಾನಲ್ ಮಾಡ್ಕೋಗ್ರೆ ನಿಮ್ಮ ಫಾದರ್, ನಿಮ್ಮ ಮದರ್ ಮೂಲಕ ಅವರೊಂದು ಆಧಾರ್ ಕಾರ್ಡ್, ಅವರೊಂದು ಐಡೆಂಟಿಟಿ ಮೂಲಕ ನೀವು ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇಷ್ಟೇ ನೋಡಿ, ತುಂಬ ಸಿಂಪಲ್. ಮಾನಿಟೈಸೇಷನ್ ಅಪ್ಲೈ ಮಾಡೋದು ಯಾವ ರೀತಿ ಮಾಡೋದಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ ಸಿಂಪಲ್ಲು. ಸೆಕೆಂಡ್ ಸ್ಟೆಪ್ ಸ್ವಲ್ಪ ವೇಟ್ ಮಾಡಿ, ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದ ತಕ್ಷಣ ನಿಮಗೆ ಡನ್ ಆದ ತಕ್ಷಣ ಮಾನಿಟೈಸೇಷನ್ ಆಗುತ್ತೆ. ಜಸ್ಟ್ 2 ಡೇಸಲ್ಲಿ ಮಾನಿಟೈಸೇಷನ್ ಆದ ತಕ್ಷಣ ನೀವು ಏನು ಮಾಡಬೇಕು, ನಿಮ್ಮ ಪ್ರತಿಯೊಂದು ಹುಡುಗಕ್ಕೆ ಮಾನಿಟೈಸೇಷನ್ ಆನ್ ಮಾಡಬೇಕು. ಮಾನಿಟೈಸೇಷನ್ ಆನ್ ಮಾಡಿದ್ರೆ ನಿಮಗೆ ಯಾಡ್ಸ್ ಪ್ಲೇ ಆಗುತ್ತೆ, ಯಾಡ್ಸ್ ರನ್ ಆಗುತ್ತೆ. ಯಾಡ್ಸ್ ರನ್ ಆಗೋದನ್ನು ನೀವು ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಗೆ ನಾನು ನಿಮಗೆ ಈ 2024 ಯಾವ ರೀತಿ ಮಾನಿಟೈಸೇಷನ್ಗೆ ಅಪೀಲ್ ಮಾಡೋದಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತ ಇವತ್ತೊಂದು ಮುಗಿಸ್ತೀನಿ. ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಎಕ್ಸ್ಪ್ಲೇನ್ ಎಲ್ಲರಿಗೂ ಈ ಒಂದು ಇಷ್ಟ ಏನೂ ಇಲ್ಲ, ಜಸ್ಟ್ ನನ್ನೊಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳೋ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯೂಟ್ಯೂಬ್ನಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡೋದು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಎಕ್ಸ್ಪ್ಲೇನ್ ಮಾಡಿಸೋರ್ಕ ಜೀವನದಿಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.